ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇದು ನಾಳೆ ಆ್ಯಕ್ಚುಲಿ ನಾಗರ ಪಂಚಮಿ ಐತಿ, ಸೊ ಅದ್ರ ಪ್ರಿಪ್ರೇಷನ್ದು ವ್ಲಾಗ್ ಇದು. ಬಟ್ ಇಲ್ಲಿ ಏನು ಪಂಚಮಿ ಇದು ಹಬ್ಬ ಅಂದ್ರೆ ಕೆಲಸ ಜಾಸ್ತಿ ಇರ್ತೈತಿ. ಅದ್ರೊಳಗೆ ನಂದು ಇನ್ನೂ ಎಕ್ಸ್ಟ್ರಾ ಕೆಲಸ ಇಟ್ಕೊಂಡೀನಿ. ಐ ಡೋಂಟ್ ನೋ ಹೆಂಗೆ ಆಗ್ತೈತಿ ಅಂತ. ಇಲ್ಲಿ ನಮ್ಮ ಮಮ್ಮಿಯವರು ಮಂಡಕ್ಕಿಗೆ ಇಲ್ಲೇನು ಇದೆಲ್ಲ ಖಾರ ಗೀರ ಎಲ್ಲ ಐತಿ. ಇದು ಏನು ಅಕ್ಕಗೂ ಕಳಿಸ್ಬೇಕು ಅಂತ ಮಮ್ಮಿ ತರ್ಸಾರ. ಆ್ಯಂಡ್ ಇಲ್ಲಿ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ಯಾರ. ಏನು ಇದು ಮುಟ್ಕಿ ಇದು ಯಾವ್ದು ಅಳ್ಳುಂಡಿ ಅಲ್ಲಿ ಅಳ್ಳುಂಡಿ ರೆಡಿ ಆಗೈತಿ. ಎಳ್ಳುಂಡಿ. ಸೊ ಇಲ್ಲಿ ಒಂದು ಸ್ವಲ್ಪ ಮತ್ತು ಅಕ್ಕಂಗೆ ಒಂದು ಸ್ವಲ್ಪ ಏನು ಆಕೆ ಕೆಲ್ಸದ ಮಧ್ಯೆ ಮಾಡೋಕ್ಕಾಗಲ್ಲ ಅಲ್ಲಕ್ಕೂ. ಸೊ ಇವತ್ತು ಕೊಟ್ಟು ಕಳ್ಸಕ್ಕೆ ಮಾಡತ್ತಾರ. ಆ್ಯಂಡ್ ಆಲ್ಸೋ ವಿಶು ಬರ್ತಾನೆ ಅಂತ ಹೇಳಿದ್ನಲ್ಲ, ವಿಶು ಬರೋದು ಕ್ಯಾನ್ಸಲ್ ಆಗಿ ಬೇರೆ ಯಾರ್ದು ಹತ್ರ ಕೊಟ್ಟು ಕಳಿಸ್ಬೇಕು. ಸೊ ಈಗ ಟೈಮು 8:15 ಆಗೈತಿ. 9:30 ಒಳಗೆಲ್ಲ ಉಂಡಿ ಮಾಡಿ ಕಳಿಸ್ಬೇಕು ನಾವು ಮಮ್ಮಿ. ಅದು ಟಾಸ್ಕು ಅವ್ರದ್ದು ಕೆಲಸ ಅವ್ರಿಗೆ ಜಾಸ್ತಿ ಆಗಿದ್ರೆ ಇಲ್ಲಿ ನಂದು ಎಕ್ಸ್ಟ್ರಾ ವರ್ಕ್ ಇಲ್ಲಿ ಆ್ಯಕ್ಚುಲಿ ಫ್ರೇಮ್ ತೊಗೊಂಡು ಬಂದಿದ್ದು. ಇದು ಸುಖಿದು, ಅದು ನಮ್ಮದು ಫ್ರೇಮು, ನಂದು ಕಿರಣ್ದು ಆ್ಯಕ್ಚುಲಿ. ಇಲ್ಲಿ ಈ ಬಟ್ಟೆಗೆ ಏನಪ್ಪ ಸುಖಿ ಡ್ರೆಸ್ಗೆ ಆರಿ ವರ್ಕ್ ಮಾಡಬೇಕು ಅಂತ ಇಲ್ಲಿ ಮಾರ್ಕ್ ಮಾಡಿಸ್ಕೊಂಡು ಬಂದೀನಿ ಟೇಲರ್ ಹತ್ರ. ಯಾಕಂದ್ರೆ ದೊಡ್ಡವ್ರದ್ದು ಬ್ಲೌಸಿಂದ ಸ್ವಲ್ಪ ಐಡಿಯಾ ಐತಿ, ಬಟ್ ಚಿಕ್ಕ ಮಕ್ಳದ್ದು ಗೊತ್ತಿಲ್ಲ ನಂಗೆ. ಸೊ ಟೇಲರ್ ಹತ್ರ ಹೋಗಿ ಈಗ ಬಟ್ಟೆ ತೊಗೊಂಡ್ಬಂದು ಟೇಲರ್ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದೀನಿ. ಒಂದು ನಿಮಿಷ, ಬೇಬಿ ವಿಲ್ ಕಮ್ ವಿತ್ ಮೀ. ಅದನ್ನು ವರ್ಕ್ ಮಾಡಬೇಕು. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ನಂದು ಮುಂಚೆ ಆರಿ ವರ್ಕ್ ಏನು ಮಾಡ್ತಿದ್ನಲ್ಲ, ಅದು ದಾವಣಗೆರೆ ಒಳಗೆ ಒಂದು ಸ್ವಲ್ಪ ಇದಾವು, ಇಲ್ಲೊಂದು ಸ್ವಲ್ಪ ಇದಾವು. ಈಗ ನಾನು ಇಲ್ಲಿ ಟ್ರಾಲಿ ನಾನು ತೆಗೆದು ನೋಡಿದೆ, ಆದ್ರೆ ಎಲ್ಲ ಐಟಮ್ಸು ಇದಾವೆ ನಾ ಡಿಸೈನ್ ಮಾಡಬೇಕಂತ ಇರೋದು. ಬಟ್ ಒಂದು ಸ್ಮಾಲ್ ಪ್ರಾಬ್ಲಮ್ ಏನಾಗ್ಬಿಟ್ಟೈತಿ ಅಂದ್ರೆ, ಇಟ್ಸ್ ನಾಟ್ ಅ ಸ್ಮಾಲ್ ಪ್ರಾಬ್ಲಮ್, ಬಿಗ್ ಬ್ಲಂಡರ್ ಆಗಿಬಿಟ್ಟೈತಿ ಅಂದ್ರೆ, ಇಲ್ಲಿರೋದು ಐಟಮ್ಸ್ ಎಲ್ಲ ನಾನು ಪಾಪನ ಎತ್ಕೊಂಡು ಸರ್ಕಸ್ ಮಾಡತ್ತೀನಿ. ಇಲ್ಲಿದಾವಲ್ಲ ಇದು ರಾಗಿ ಒಳಗೆ ಸಾಸಿವೆ ಹುಡುಕ್ದಂಗೆ ಇದೆಲ್ಲ ಮಿಕ್ಸ್ ಆಗ್ಬಿಟ್ಟೈತೆ, ಮಿಕ್ಸ್ ಮಸಾಲ. ಇದು ಶುಗರ್ ಬೀಟ್ಸು, ಏನು ಸಿಲ್ವರು ಗೋಲ್ಡ್ ಮಿಕ್ಸ್ ಆಗ್ಬಿಟ್ಟೈತಿ. ಇಲ್ಲೊಂದು ಸ್ವಲ್ಪ ಶುಗರ್ ಬೀಟ್ಸ್ ಇದ್ದಾವೆ. ಐ ಡೋಂಟ್ ನೋ ಅದು ಹೆಂಗೆ. ಅದು ಆ್ಯಕ್ಚುಲಿ 2 days ಅಷ್ಟೇ ಟೈಮ್ ಇರೋದು ನಂಗೆ. ಯಾಕಂದ್ರೆ ಇನ್ನೇನು ಲಘು ಊರಿಗೆ ಹೋಗಬೇಕು, ಅಷ್ಟರೊಳಗೆ ಮಾಡಿ ಅಂಕಲ್ ಕೊಟ್ಟು ಟೈಲರ್ ಅಂಕಲ್ ಸ್ಟಿಚ್ ಮಾಡಿ ಕೊಡ್ಬೇಕು ನಂಗೆ. ಸೊ ಇದು ಉಂಡಿ ಕಟ್ಟೋದಾದ್ಮೇಲೆ ನಾನು ಮಾಡಿ ನಾಳೆ ನಾಡಿದ್ದರಷ್ಟು ಮಾಡಿ ಕೊಡಬೇಕು ಅವ್ರಿಗೆ. ಟ್ಯೂಸ್ಡೇ ಅಷ್ಟೊತ್ತಿಗೆ ಕೊಟ್ಟರೆ ವೆನ್ಸ್ಡೇ ಕೊಡ್ತೀನಿ ಅಂತಂದಾರ. 1 day ಒಳಗೆ ಸ್ಟಿಚ್ ಮಾಡಿ. ಸೊ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ನಾವು ಇದನ್ನು ಆಡ್ಸೋದ ಒಂದು ದೊಡ್ಡ ಕೆಲಸ. ವರ್ಕ್ ಹೆಂಗೋ ಮಾಡ್ಬೋದು, ಬಟ್ ಅದು ಈಗ ನಾನು ಆಲ್ಮೋಸ್ಟ್ ಮೋರ್ ದೆನ್ 2 years ಆಯ್ತು ಇದು ಮಾಡಿ. ಅದೊಂದು ಟಾಸ್ಕ್ ಐತಿ. ಈಗ ಏನಾಗುತ್ತೆ ನೋಡೋಣ. ಸೊ ಇದನ್ನು ಸದ್ಯಕ್ಕೆ ಪ್ಯಾಕ್ ಮಾಡೋಣ ನಮ್ಮದು ಟ್ರಾಲಿನ. ಈ ಕೈ ನೋಡ್ರಿ, ಬೇಕಂತೈತಿ. ಇನ್ನೇನು ಒಂದು ಬೀಡ್ಸ್ ಕೊಟ್ರೆ ಮುಗ್ದೋತಲ್ಲ ನನ್ನ ಮಗಳಿಗೆ. ಮನೆಗೆಲ್ಲ ಚೆಲ್ಲ ಪಿಲಿ ಮಾಡಿಡ್ತಾಳ. ಅರ್ಧ ಉಂಡಿ ರೆಡಿ ಆಗೈತಿ. ನಾವು ಮಮ್ಮಿ ಮಂಡಕ್ಕಿ ಉಂಡಿ ಕೊಡೋತ್ರ. ಆ್ಯಕ್ಚುಲಿ ಇದನ್ನೇನು ಪೂಜೆಗೆ ಇಡಲ್ಲ ಮಂಡಕ್ಕಿ ಉಂಡಿನ. ಸೊ ಇಲ್ಲಿ ಮಂಡಕ್ಕಿ ಉಂಡಿ ನಮಗೆ ಆ್ಯಕ್ಚುಲಿ ಪ್ರತಿ ಸರಿ ಸಿಗಂತ ಬೆಲ್ಲ ಸಿಕ್ಕಿಲ್ಲ. ಅದೊಂದು ಭಾಳ ಹುಡುಕಿದ್ರು. ನಾವು ಅಪ್ಪಾಜಿ ಎಲ್ಲ ಒಂದು ಅನ್ನತ್ರ, ಬಟ್ ನಮ್ಗೆ ಅದು ಟೇಸ್ಟು ಬೇರೆ ಆಗ್ತೈತಿ. ಸೊ ಇದು ಟೇಸ್ಟ್ ಹೆಂಗೈತಿ ನೋಡೋಣ. ನಾವು ಅಪ್ಪಾಜಿ ಬೈಯಕತ್ತಾರೆ ಇದೆಲ್ಲ ಬೆಲ್ಲನೂ ಒಂದು ಅಂತ. ಇದು ಗೊತ್ತಾಗಲ್ಲ, ಶೇಂಗಾ ಉಂಡಿ ಗೊತ್ತಾಕೈತಿ. ಏನು ಈಗ ಟೈಮು 9:15. ಪಾಪ ಮಕ್ಕೊಂಡಳ. ಸೊ ಈಗ ನಾನು ಟಾಸ್ಕ್ ಸ್ಟಾರ್ಟ್ ಮಾಡೀನಿ. ಇಲ್ಲಿ ನೋಡ್ಲಿ ಈ ಥರ ಇವೆಲ್ಲ ಬೇರೆ ಬೀಡ್ಸ್ ಸಿಗಾಕತ್ತೈತಿ. ನನಗೆ ಬೇಕಾಗಿರೋದು ಇಷ್ಟೇ, 4-5 ಸಿಕ್ಕವು ಇವು. ಇದು ಆ್ಯಕ್ಚುಲಿ ಜಾಸ್ತಿ ಬೇಕು, ಶುಗರ್ ಬೀಡ್ಸ್ ಅಂತ. ಐ ಡೋಂಟ್ ನೋ ಇನ್ನು ಎಷ್ಟೊತ್ತು ಎನರ್ಜಿ ಇರ್ತೈತಿ ನಾನು ಎಷ್ಟೊತ್ತು ಮಾಡ್ತೀನಿ ಅಂತ. ನಾವು ಮಮ್ಮಿ ಅದ ಒಂದಿನ ಅಕ್ಕಿ ಹರಿಸಿಲ್ಲ, ಯಾವುದು ಕಾಳು ಹರಿಸಿಲ್ಲ, ಇಲ್ಲಿ ಕುತ್ಕೊಂಡಿದ್ದೀನಿ ಹರ್ಸಕತ್ತಿಲ್ಲ, ಅದು ರಾತ್ರಿ ಟೈಮ್ ಅಂತೇಳಿ. ಸೊ ಈಗ ಎಷ್ಟೊತ್ತಾಗ್ತೈತ, ಎಷ್ಟು ಎನರ್ಜಿ ಇರ್ತೈತ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮಾಡೋಕೆ. ನೋಡೋಣ. ಬೇಕಾಗಿರೋದ ಸಿಗ್ತಿಲ್ಲ. ಯಾವುದು ಬರೀ ಶುಗರ್ ಬೀಟ್ ಇದು ಸಿಲ್ವರ್ ಕಲರ್ ಸಿಗತ್ತೈತಿ. ನಂಗೆ ಆ್ಯಕ್ಚುಲಿ ಗೋಲ್ಡ್ ಕಲರ್ ಬೇಕು ನೋಡ್ರಿ. ಇದ್ರೊಳಗೆ ಏನು ಆರಿಸ್ಲಿ ನಾನು, ಯಾವುದು ನಂಗೆ ಬೇಕಾಗಿರೋದು ಲಗು ಸಿಗಾಕತ್ತೇ ಇಲ್ಲ. ಇದು ಆ್ಯಕ್ಚುಲಿ ನಂಗೆ ಬೇಕಾಗಿರೋ ಈ ಬೀಡ್ಸ್, ಇದು ನಂಗೆ ಬೇಕಾಗಿರೋ ಬೀಡ್ಸು. ಬಟ್ ಸಿಗ್ತಿಲ್ಲ, ಅದು ಹುಡುಕ್ಬೇಕು ಕುತ್ಕೊಂಡು. ಇಷ್ಟು ಮಾಡಿದ್ದೆ ನಾನು ಇಲ್ಲಿ. ನಂಗೆ ಆ್ಯಕ್ಚುಲಿ ಬೇಕಾಗಿದ್ದು ಈ ಬೀಡ್ಸು. ಇಷ್ಟು ಆರಿಸಿದ್ದೆ, ಇವೆಲ್ಲ ಸಪ್ರೇಟ್ ಮಾಡಿ. ಬಟ್ ಥ್ಯಾಂಕ್ ಗಾಡ್ ದೇವ್ರು ಕಂಡು ಬಿಟ್ಬಿಟ್ಟ. ಇಲ್ಲಿ ಬಾಕ್ಸ್ ಸಿಕ್ಕೈತೆ. ಆ್ಯಕ್ಚುಲಿ
ಈ ಥರ ಏನಕ್ಕೆ ತೊಗೊಂಡಿರಲಿಲ್ಲ ನಾನು ಅದನ್ನು ಆರಿಸಾತಿದ್ದೆ ಅಂದ್ರೆ ಇದೊಂದು ಎಷ್ಟು ಒಂದು 400 ಗ್ರಾಮ್ಸಿನೂ ಐತಿ ಮತ್ತು ಅಲ್ಲಿ ಊರೊಳಗೂ ಇದಕ್ಕಿಂತ ಜಾಸ್ತಿ ಐತಿ ಕ್ವಾಂಟಿಟಿ. ಸೊ ಅದನ್ನು ತೊಗೊಂಡು ಏನು ಮಾಡಬೇಕು ಅದನ್ನು ಈಗಂತೂ ಜಾಸ್ತಿ ವರ್ಕ್ ಮಾಡತ್ತಿಲ್ಲಲ್ಲ. ಸೊ ಇದ್ದಿದ್ರೊಳಗೆ ಮ್ಯಾನೇಜ್ ಮಾಡೋಣ, ಇರೋದನ್ನು ಫಸ್ಟ್ ಮುಗಿಸೋಣ ಅನ್ನೋ ಮೈಂಡ್ ಸೆಟ್ ಒಳಗೆ ನಾನು ಅದು ಸೆಗ್ರಿಗೇಟ್ ಮಾಡತ್ತಿದ್ದೆ. ಇದು ಐ ಜಸ್ಟ್ ಡಿಂಟ್ ವಾಂಟ್ ಟು ವೇಸ್ಟ್ ಎನಿಥಿಂಗ್, ಅದಕ್ಕೆ ತೊಗೊಂಡೆ. ಬಟ್ ಈಗ ಆ ಕಡೆ ಇನ್ನೊಂದು ರೂಮ್ ಒಳಗೆ ಆ್ಯಕ್ಚುಲಿ ಇದು ಸಿಕ್ತು. ಬಟ್ ಇದು ಸ್ವಲ್ಪ ಲೋ ಕ್ವಾಲಿಟಿದು, ಅಂದ್ರೆ ಚಲೋ ಇಲ್ಲ ಅಂಥೇಳಿ ಇನ್ನೊಂದು ತೊಗೊಂಡಿದ್ದೆ ನನ್ನ ಪ್ಯಾಕೆಟು. ಈಗೇನು ಪಾಪು ಡ್ರೆಸ್ಸಿಗಂದ್ರೆ ಎಷ್ಟು ಒಂದು ಸರಿ ಇಲ್ಲ 2 ಸರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾಕೋದಕ್ಕೆ. ಸೊ ಐ ಕ್ಯಾನ್ ಮ್ಯಾನೇಜ್ ವಿತ್ ದಿಸ್. ಅಮ್ಮ ಎಷ್ಟು ಒಂಥರ ಖುಷಿ ಆಗ್ತೈತೆ ಅಂದ್ರೆ ಇದು ಹುಡ್ಕಾಕತ್ತೀನಿ. ಇದು ಮತ್ತು ಇದು ಜಾಸ್ತಿ ಸಿಗತ್ತೈತಿ. ಇದು ನೋಡ್ರಿ ಇಷ್ಟ ಸಿಕ್ಕೈತಿ. ಆ್ಯಂಡ್ ಆಲ್ಸೋ ಇಲ್ಲಿ ಸಿಲ್ವರ್ ಜಾಸ್ತಿ ಕಾಣತ್ತೆ, ಗೋಲ್ಡ್ ಕಮ್ಮಿ. ಇದು ಹೆಂಗಪ್ಪ ಹುಡ್ಕೋದು, ಎಷ್ಟು ಹತ್ತಪ್ಪ ಹುಡ್ಕೋದಂತ ಒಂಥರ ಬೇಜಾರಾಗ್ತಿತ್ತು. ಬಟ್ ಐ ಹ್ಯಾವ್ ಟು ಡೂ ಇಟ್ ಅಂತ ಮಾಡತ್ತಿದ್ದೆ. ಥ್ಯಾಂಕ್ ಗಾಡ್ ಸಿಕ್ಕಿಗೆಲ್ಲ. ಈಗ ನಾಳೆ ಮಾಡ್ತೇನೆ ಅಷ್ಟೇ, ಎನರ್ಜಿ ಇಲ್ಲ ಅಷ್ಟು. ನಾಳೆ ಸ್ಟಾರ್ಟ್ ಮಾಡುವ. ಈಗ ಟೈಮ್ 11:30 ಆಗೈತಿ. ನಮ್ಮ ಮನೆಯೊಳಗೆ ಉಂಡಿ ಕಾರ್ಯ ನಡೆದೈತಿ. ಇಲ್ಲಿ ಹಬ್ಬದ ಸ್ಪೆಷಲು ದಾಣೆ ಉಂಡಿ, ಎಳ್ಳುಂಡಿ, ಇಲ್ಲಿ ಗುಳಿಗೆ ಉಂಡಿ, ಕಡಲೆ ಉಂಡಿ, ಶೇಂಗಾ ಉಂಡಿ ಎಲ್ಲ ಐತಿ. ಇಲ್ಲಿ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಅಪ್ಪಾಜಿ ಕಟ್ಟಾತ್ರ. ಏನೋ ಹೇಳತ್ತಿದ್ವಿ. ಎಷ್ಟು ವರ್ಷದಿಂದ ಕಟ್ಟಾತಿರ ಅಪ್ಪಾಜಿ? 25 years. 25 ವರ್ಷದಿಂದ ಕಟ್ಟಾತಾರ ನಮ್ಮ ಅಪ್ಪಾಜಿ. ಇಲ್ಲಿ ನಾವು ಮಮ್ಮಿದಂದ್ರೆ ಟೆಂಪರ್ ಫುಲ್ ಮುಗಿದೋಗೈತಿ. ಏನು ಮಮ್ಮಿ? ಮುಗೀತು, ನಿದ್ದೆನೂ ಬರಲ್ಲ. ಹಬ್ಬ ಮಾಡಿ ಉಂಡಿ ತಿನ್ನೋಣ. ಅರೆ ಹೇಳಾರದನ್ನ ನಿದ್ದಿಗೆಟ್ಟು ಇಷ್ಟೆಲ್ಲ ಕೆಲಸ ಕೊಡಬೇಕು. ನಂದು ನಾ ಮಕ್ಕೊಂಡಿದ್ದೆ, ನನ್ನ ಮಗಳು ಎದ್ದು ನಂದು ನಿದ್ದೆ ಎಲ್ಲ ಕೆಡಿಸ್ಬಿಟ್ಲೀಗ. ಈಗ ಮತ್ತೆ ಹೋಗಿ ವಾಪಸ್ ಮಕ್ಕೋಬೇಕು. ಇದು ಗುಳಿಗೆ ಉಂಡಿ ಫುಲ್ ಟೆಂಪ್ಟ್ ಆಗ್ಬಿಟ್ಟೈತಿ ಈಗ. ಬಟ್ ರೆಡಿ ಆಗೋವರೆಗೂ ತಿನ್ನಂಗಿಲ್ಲ. ಮಮ್ಮಿ ಗುಡ್ ನೈಟ್. ನೈಟ್ ಅಪ್ಪಾಜಿ ಗುಡ್ ನೈಟ್. Good night. ಇಬ್ರು ಫುಲ್ ಬಿಸಿ ಇದಾರ. ನಾವು ಜಾಗ ಖಾಲಿ ಮಾಡೋಣ. 15th. ನಾಳೆ August 15th ನಾವು ಅಪ್ಪಾಜಿ ಫ್ಲಾಗ್ ಹಾಸ್ಟಿಂಗ್ ಇವು ಬೇರೆ ಹೋಗ್ಬೇಕು. ಉಂಡಿ ಡಿಪಾರ್ಟ್ಮೆಂಟ್ ಅವ್ರು ನೋಡಲಿ. ನಾಡಿದ್ದು ತಿನ್ನಕ್ಕೆ ಬರೋಣ ನಾವು. ಓಕೆ, ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ. ಇದೇನೋ ಬ್ಲೌಸ್ ವರ್ಕ್ ಮಾಡಬೇಕು ಅಂತಂದಿದ್ನಲ್ಲ, ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳತ್ತೀನಿ. ಆಫ್ಟರ್ 3 years ಇದನ್ನು ಮುಟ್ಟಾತೀನಿ. ಇಲ್ಲೆಲ್ಲ ಆಯ್ತಿದ್ದು. ಸೊ ಈಗ ಒಂದು ಇನ್ನು ಹಾಫ್ ಆನ್ ಅವರ್ ಆಗಿಲ್ಲ ಸ್ಟಾರ್ಟ್ ಮಾಡಿ. ನನ್ನ ಮಗಳು ಎದ್ದು ನಿಂತಾಳೆ ಇಲ್ಲಿ. ಸೊ ಮಮ್ಮಿ ಒಂದು ಸ್ವಲ್ಪ ರೌಂಡಿಗೆ ಎಲ್ಲಾದ್ರೂ ಕೆಳಗೆ ಕರ್ಕೊಂಡು ಹೋಗೋಣ ಅಂತ ಅನ್ನತ್ತಿದ್ಲು. ಮಮ್ಮಿನ ನಾನೇ ಬೇಕು ಅನ್ನತ್ತಿದ್ಲು. ಸೊ ಮಮ್ಮಿ ಅಕ್ಕಿನ ಕರ್ಕೊಂಡು ಹೋಗತ್ರ ನಾನು ಇಲ್ಲಿ ಈಗ ಸ್ಟಾರ್ಟ್ ಮಾಡೀನಿ. ಅದು ಈಗ ಭಾಳ ದಿನ ಆದಮೇಲೆ ಸ್ಟಾರ್ಟ್ ಮಾಡೀನಲ್ಲ, ಸ್ವಲ್ಪ ಕೈ ಕುಂದ್ರಕ್ಕೆ ಟೈಮ್ ಬೇಕು. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಆಗತೈತಿ. ಐ ಹೋಪ್ ಇನ್ನು 1 hour ಒಳಗೆ ನೆಕ್ ಮುಗಿಸ್ತೀನಿ ಅಂತ ಅಂದ್ಕೊಂಡೀನಿ. ಲೆಟ್ಸ್ ಸಿ ಏನಾಗ್ತೈತಿ ಅಂತ ಅಪ್ಡೇಟ್ ಮಾಡ್ತೇನೆ ನಿಮ್ಗೆ. ಓಕೆ, ಈಗ ನೆಕ್ ಡಿಸೈನ್ ಅಷ್ಟು ಕಂಪ್ಲೀಟ್ ಆಗೈತಿ. ನನ್ನ ಮಗಳು ಇಲ್ಲಿ ಕುಯ್ಯೋ ಅನ್ನತ್ತಾಳ ಅವ್ರ ಅಮ್ಮನ ತಲೆ ತಿಂದು. ಇಲ್ಲಿ ಈ ಥರ ಆ್ಯಕ್ಚುಲಿ ನಂದು ಬ್ಲೌಸ್ ಡಿಸೈನ್ ಈ ಥರ ಐತಿ. ಸೊ ಸಿಮಿಲರ್ ಇದು ಸೇಮ್ ಇರಲಿ ಅಂತ ಈಗಿಗೂ ಹಿಂಗೆ ಮಾಡೀನಿ. ಸಣ್ಣ ಸ್ಮಾಲ್, ಏನು ಜಾಸ್ತಿ ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಡಿಸೈನ್. ಬಟ್ ಈಗ ಗ್ರ್ಯಾಂಡ್ ಅನಿಸತಿ. ಸದ್ಯಕ್ಕೆ ಇದಕ್ಕೆ ಬ್ರೇಕ್ ಕೊಟ್ಟು ನನ್ನ ಮಮ್ಮಿ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಓಕೆ, ಸಾಯಂಕಾಲ ಮತ್ತೆ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ತೋರಿಸ್ತೀನಿ. ಓಕೆ, ಇವತ್ತು ಆ್ಯಕ್ಚುಲಿ ನಾಗರ ಪಂಚಮಿ ಐತಿ. ಸೊ ಹಾಲೆರಿಬೇಕು ಅಂತ ಎಲ್ಲ ರೆಡಿ ಆಗೈತಿ. ನನ್ನ ಮಗಳದ್ದು ಇವತ್ತು ಫುಲ್ ನೆಕ್ಸ್ಟ್ ಲೆವೆಲಿಗೆ ಹಠ ಐತಿ ಹ್ಞೂ ಅಂತೇಳಿ. ಸೊ ಈಗ ಸ್ವಲ್ಪ ಕಾಮಾಗಿರೋದಕ್ಕೆ ಎತ್ಕೊಂಡು ವಿಡಿಯೋ ಮಾಡತ್ತೀನಿ ಇಲ್ಲಿ. ಸೊ ಬರ್ರಿ, ನಮ್ಮ ಮನ್ಯಾಗ ಆಲ್ರೆಡಿ ಪೂಜೆ ಆಗೈತಿ. ನಂದು ನನ್ನ ಮಗಳದೇ ಲೇಟು. ಆ್ಯಂಡ್ ಇಲ್ಲಿ ಇವತ್ತು ಫಸ್ಟ್ ಡೇ ನಾಗಪ್ಪಗ ಕರ್ಕಿಪತ್ರಿಯಿಂದ ಹಾಲಿರೋದು. ನಾಗಪ್ಪ ಮುಚ್ಕೊಂಡೋಗೇನು, ಇಲ್ಲಿದ್ದಾರೆ ನಾಗಪ್ಪ. ಅಮ್ಮನ ಪಾಲು, ಅಮ್ಮನ ಪಾಲು, ಅಪ್ಪನ ಪಾಲು, ಅಪ್ಪನ ಪಾಲು, ಅಜ್ಜನ ಪಾಲು, ಅಜ್ಜನ ಪಾಲು, ನಿನ್ನ ಪಾಲು, ನಿನ್ನ ಮಗಳ ಪಾಲು, ನನ್ನ ನಿಮ್ಮ ಪಾಲು, ಮನೆಯ ಪಾಲು, ನನ್ನ ಮಗಳ ಪಾಲು, ನಮ್ಮ ಮನೆಯವ್ರ ಪಾಲು. ಸೊ ಇಲ್ಲಿ ಎಡಿ ಹಿಡಿಯೋ ಥರ ಮಧ್ಯಾಹ್ನದ್ದು ಆ್ಯಕ್ಚುಲಿ ಬೆಳಗ್ಗೆ ಅದು ಅಳ್ಳು ಎಳ್ಳಷ್ಟು ಹಿಡ್ದಿದ್ದಲ್ಲ ಮಧ್ಯಾಹ್ನ ಬೆಳಗ್ಗೆ ಎಡಿನ ಈಗ ಶೇಂಗಾ ಗುಳ್ಗಿ ದಾಣಿದೆಲ್ಲ ಹಿಡಿಯೋದು. ಇದು 5 ಥರ ಕಾಳು ಮಿಕ್ಸ್ ಐತಿ. ಬಟ್ ಕಾಬೂಲ್ ದೊಡ್ಡದಿರೋದಕ್ಕೆ ಅದಷ್ಟು ಕಾಣತೈತಿ. ಏನೊಂದು ಕಾಳು ಐತಿ ಮಮ್ಮಿ? ಕಾಬೂಲು, ಹೆಸರು, ಕಾಬೂಲು, ನಾರ್ಮಲ್ ಕಡ್ಲಿ, ಹೆಸರು,
ಇನ್ನ ಮಮ್ಮಿ ಏನು ಹುಡ್ಕೋತಾರೆ. ಬಟಾಣಿ ಹಾಕೀನಿ. ಇಲ್ಲಿ ನಮ್ಮ ಉಂಡಿ ರೆಡಿ ಆಗೈತಿ. ದಿಸ್ ಈಸ್ ಮೈ ಫೇವ್ರೆಟ್. ದೀಸ್ ಟು ಆರ್ ಮೈ ಫೇವ್ರೆಟ್ಸ್. ಆಮೇಲೆ ಇದೊಂದು ಸೆಕೆಂಡ್ ಫೇವ್ರೆಟ್ ಕಡಲೆ ಉಂಡಿ. ಓಕೆ, ಈಗ ಹಬ್ಬ ಎಲ್ಲ ಮುಗೀತು. ಈವ್ನಿಂಗು ಇಲ್ಲಿ ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದಾರ. ನಮ್ಮ ತಂಗಿ, ನಮ್ಮ ಆಂಟಿಯವರು ಅಲ್ಲ, ನಮ್ಮನ್ನ ನೋಡೋಕ್ಕೇನು ಬಂದಿಲ್ಲ, ಇಲ್ಲಿ ಮಗಳು ನೋಡೋಕೆ ಬಂದವರು. ಮಗಳನ್ನ ಮೊಮ್ಮಗಳನ್ನ. ನಮ್ಮ ತಂಗಿ ನೋಡ್ರಿ ಏನು ಅರ್ಜೆಂಟ್ ಕೆಲಸ ಐತೆ ಅನ್ನೋರ್ಗತ್ತೆ ಟೀ ಕುಡಿಯತ್ತಳ. ಆ್ಯಂಡ್ ಇವ್ರು ಬಂದಾರ ಅಂತ ನಾನು ವರ್ಕ್ ಮಾಡ್ಕೊಂಡು ಕುಂತಿದ್ದೆ ಇಲ್ಲಿ. ಸೊ ನಂಗೆ ಟೈಮ್ ಚಲೋ ಸಿಗ್ತೈತಿ ಅಂತ ನೋಡಿ. ಎದಕ್ಕೆ ಅರ್ಜೆಂಟ್ ಅಂದ್ರೆ ಇದಕ್ಕೆ ಚಿಕ್ಕಿ ಈಸ್ ಟೇಕಿಂಗ್ ಕೇರ್. ಮೈ ಚಿಕ್ಕಿ ಸಿಟ್ಟಿಂಗ್ ಹಿಯರ್. ಏನಂಟಿ ಸಮಾಚಾರ? ಏನಿಲ್ಲವಾ, ಉಂಡಿ ತಿಂದ್ವಿ. ಈ ಬ್ಲಾಗ್ ಎಡಿಟ್ ಆಗಲ್ಲ, ಅಪ್ಲೋಡ್ ಆಗಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ಇಂದ 2 ಬ್ಲಾಗ್ ಹಾಕಿದ್ದು. ಇದು ಬರ್ತೈತಿ. ಇಲ್ಲಿ ನಾನು ವರ್ಕ್ ಮಾಡತ್ತೀನಿ. ಇಲ್ಲಿ ನನ್ನ ಮನೆ ನೋಡ್ರಿ, ಅವ್ರ ಅಮ್ಮ ಹಿಂಗ ಆಟ ಆಡಿಸ್ಬೇಕು, ನಿಲ್ಸ್ಬಾರ್ದಂತ. ನಿಲ್ಸ್ರಿ ಎಂಟೆ ಏನ್ ಮಾಡ್ತಾಳ ನೋಡೋಣ. ಸುಮ್ಮನಾಗ್ಬಿಟ್ಟು ನಿಲ್ಸಿದ್ರೆ ಕೊಯ್ಯ ಅಂತ ಹಿಂಗ ಆಟ ಆಡ್ಸ್ಕೊಂತಿರ್ಬೇಕಂತ ಅಮ್ಮ. ಇಲ್ಲ ಆಂಟಿ ಮತ್ತೆ ದೀಪು ಹೊಂಟಾರ. ಸೊ ನನ್ನ ಮಗಳು ಅವ್ರ ಜೊತೆ ಹೋಗ್ತಾಳ ಅಂತ ನೋಡ್ರಿ ಮಾಡ್ತಿರೋದು ಇಲ್ಲಿ. ಬಿಟ್ರಿ ಈಗ ಅವ್ರ ಜೊತೆ ಹೋಗ್ತಾಳೆ ಈಕಿನು. ಬಾಯ್ ಬಾಯ್. ಅಜ್ಜ ಅಜ್ಜ ಕರ್ಕೊಂತಾರೋ ಯಾಕಂದ ಅತ್ಲ ಬರ್ಲಿ ನೋಡ್ರಿ, ಇಷ್ಟು ಅರ್ಜೆಂಟ್ನಾಗ ಹೊಂಟಿರಿ ಮತ್ ನೀವು. 8:00 ಹೊಂಟೈತಿ. ಹೌದಲ್ಲ, ಫುಲ್ ನಾಯಿ ಬಂದ್ಬಿಟ್ಟಾವ ಇಲ್ಲಿ. ಯಾರ ಬರ್ತಾರ? ನಾಯಿಗಳ ಗ್ಯಾಂಗ್ ಬಂದ್ಬಿಟ್ಟೈತಿ. ಬಾಯ್ 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 ಬಾಯ್. ಈಗ ನನ್ನ ಬ್ಲೌಸ್ ವರ್ಕ್ ಎಲ್ಲ ಮುಗಿತಿದೆ. ಆಮೇಲೆ ತೋರಿಸ್ತೇನೆ. ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಾ ಇಲ್ಲ, ಬ್ಲೌಸ್ ವರ್ಕ್ ಆಗೈತಿ. ಆಮೇಲೆ ತೋರಿಸ್ತೀನಿ ಈಗ. ನೆಕ್ಸ್ಟು ಈಗ ಟೈಮ್ ಆ್ಯಕ್ಚುಲಿ 11:30 ಆಗೈತಿ. ಮನೆಯೊಳಗೆ ಎಲ್ಲರೂ ಮಕ್ಕೊಂಡಾರ. ಇಲ್ಲಿ ನೋಡ್ರಿ, ಪಾಪು ಇಲ್ಲಿ ಮಕ್ಕೊಂಡಾರ. ಆಮೇಲೆ ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ಮಮ್ಮಿ ಅಪ್ಪಾಜಿನ ಮಕ್ಕೊಂಡಾರ. ನಂದೀಗ ಆ್ಯಕ್ಚುಲಿ ಇನ್ನು ಸ್ವಲ್ಪ ದಿನದೊಳಗೆ ಮನೆಯೊಳಗೆ ಒಂದು ಫಂಕ್ಷನ್ ನಡೆಯೋದೈತಿ. ಅದೇನಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ಗಳಿಗೆ ಹೇಳ್ತೇನೆ ನಿಮ್ಗೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಪಾಪುಗೆ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಇದು ಆ್ಯಕ್ಚುಲಿ ಇದಕ್ಕೆ ಕಾಂಬಿನೇಷನ್ ಅದು ಮಾಡ್ತಿರೋದು ಟಾಪು. ಬಟ್ ಇದು ಒಂದು ಸ್ವಲ್ಪ ಈಗ ಪಾಪು ಐತಲ್ಲ ಬೆಳೀತಿರ್ತೈತಿ, ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡ್ರಿ ಅಂತ ಹೇಳಿದ್ದು. ಅದು ನೆಕ್ಸ್ಟ್ ಲೆವೆಲ್. ಒಂದು ಎಷ್ಟೀಗ ಮನ್ಸ್ ಬೇಬಿಗೆ 2 ವರ್ಷ 3 ವರ್ಷ ಆಗ್ಬೋದು, ಅಷ್ಟು ಅಲ್ಲಿ ತನಕ ಯೂಸ್ ಮಾಡ್ಬೋದು. ಆ ಥರ ದೊಡ್ಡದು ನೆಕ್ಸ್ಟ್ ಲೆವೆಲ್ ದೊಡ್ಡದು ಅಂದ್ಬಿಟ್ಟಾರ. ಸೊ ಇದೆಲ್ಲ ಏನೇನೋ ಜುಗಾಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡೀನಿ. ಬಟ್ ಇದು ಇನ್ನೂ ಸ್ವಲ್ಪ ಹಿಡಿಬೇಕು, ಲೈಕ್ ಸ್ವಲ್ಪ ಶಾರ್ಟ್ ಆದ್ರೆ ಚೆಂದ ಆಗ್ತೈತಿ ಅಂತ. ಸೊ ಅದನ್ನು ಈ ಕೆಲಸ ಮಾಡಬೇಕು. ಯಾಕಂದರೆ ಪಾಪ ಮಕ್ಕೊಂಡಾಗ ನನ್ನ ಟೈಮ್ ಸ್ವಲ್ಪ ಮೆಂಟಲಿ ಪೀಸಾಗಿ ನಾನು ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಾ ಇದನ್ನು ಮಾಡಬೇಕೀಗ. ಆ್ಯಕ್ಚುಲಿ ಇಷ್ಟೊತ್ತನ ಹೆಣತಿದ್ದೆ, ಬ್ಲೌಸ್ ವರ್ಕ್ ಮಾಡತ್ತಿದ್ನಲ್ಲ, ಅದು ಮುಗಿಸಿ ಈಗ ಇದನ್ನು ಹಿಡ್ದೀನಿ. ಇದು ಎಷ್ಟೊತ್ತಾಗ್ತೈತೆ ನೋಡ್ಬೇಕು. ಟೈಮ್ 11:30 ಆಗೈತಿ. ಇದು ಹಬ್ಬ ಬೇರೆ ಐತಿ. ಮಮ್ಮಿ ಲೇಟಾಗಿ ಎದ್ರೆ ಸರಿಯಾಗಿ ಬೈತಾರ. ಸೊ ಆದಷ್ಟು ಬೇಗ ಇದನ್ನು ಆದಷ್ಟು ಮುಗ್ಸೋಕ್ಕೆ ಟ್ರೈ ಮಾಡ್ಬೇಕು. ಇದನ್ನು ಎಷ್ಟೊತ್ತಾಗ್ತೈತಿ ನೋಡೋಣ. ಓಕೆ, ಇದು ರಾತ್ರಿ ನಾನು ಅದು ಏನು ಡ್ರೆಸ್ ಎಲ್ಲ ಸ್ಟಿಚ್ ಮಾಡತ್ತಿದ್ನಲ್ಲ, ಲೇಟಾಗಿಬಿಡ್ತು. ಐ ಫಾರ್ಗಾಟ್ ಟು ವ್ಲಾಗ್. ಆಮೇಲೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಮ್ಮಿ ರಾಗಿ ಸರಿಗೆ ಮೊಮ್ಮಗಳಿಗೆ ರೆಡಿ ಮಾಡತ್ತಾರ. ನೆನೆಸಿಟ್ಟಿದ್ರು. ಸೊ ಇದನ್ನು ಹಿಂಗೆ ಕಟ್ಟಿಟ್ಟು ಮೊಳಕೆ ಬರೆಸಿ ಅದೇನೇನೋ ಪ್ರೊಸೀಜರ್ ಐತಿ, ನನಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಬೇಕೀಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.